ತಾಪ ಅಂದ್ರೆ ಅಸಮಾಧಾನ. ಒಂದಿಷ್ಟು ಸಮಾಧಾನ ಇರಲಾರ್ದಂಗೆ ಮನಸ್ಸು ಯಾವಾಗಲೂ ಹೊಯ್ದಾಟದೊಳಗೆ ಇರೋದಕ್ಕೆ ಅಸಮಾಧಾನ ಅಂತ ಕರೀತಾರೆ. ಇನ್ನೊಬ್ಬರು ಉಂಡ್ರೂ ಸೇರಂಗಿಲ್ಲ, ಉಟ್ರೂ ಸೇರಂಗಿಲ್ಲ, ನಾವು ಉಡಂಗಿಲ್ಲ, ನಾವು ಉಣ್ಣಂಗಿಲ್ಲ, ನಮ್ಮ ನೆರೆ ಹೊರೆಯವರು ಉಂಡ್ರೂ ಸೇರಂಗಿಲ್ಲ, ಉಟ್ರೂ ಸೇರಂಗಿಲ್ಲ, ಒಟ್ಟು ಅಸಮಾಧಾನದಿಂದಿರೋದು. ಬಲಕಿನ ಮನೆಯವರು ಬೇಕಾಗಿರ್ತಾರೆ, ಎಡಕಿನ ಮನೆಯವರು ಬ್ಯಾಡಾಗಿರ್ತಾರೆ. ಎಡಕಿನ ಮನೆಯವರು ಸುದ್ದಿ ಬಲಕಿನ ಮನೆಯವರು ಹೋಗಿ ಹೇಳೋದು, ಉಟ್ಟಾಳ ನೋಡಾಕ ರೇಷ್ಮೆ ಸೀರೆ ಅಂತ ಹೇಳ್ತಾಳ, ಮಸಿ ಅರಿಬೇಕೈತಿ, ಮಸಿ ಅರಿ ಹಿಂಗೆ ಹೇಳೋದು ಬಲಕಿನ ಮನೆಯವ್ರಿಗೆ ಹೋಗಿ. ಇದಕ್ಕೇನಂತಾರ? ಅಸಮಾಧಾನ. ಸಮಾಧಾನ ಇಲ್ಲ ಮನುಷ್ಯಾಗ. ಯಾರೇ ಚಲೋ ಆಗ್ತಿದ್ರು ಅಂದ್ರೆ ನೋಡಿ ಸಂತೋಷ ಪಡೋದಿಲ್ಲ. ಅಸಮಾಧಾನ. ತಾಪ ಮಾಡ್ಕೋತಾನ. ಉಣ್ಣೋದು ನಮ್ಮ ಮನೆ ಅನ್ನ, ಕುಡಿಯೋದು ನಮ್ಮ ಹರಿವಿನ ನೀರು, ಕುಂತಿದ್ದ ಕಟ್ಟಿನೂ ನಮ್ಮದ, ಸುದ್ದಿ ಮಾತ್ರ ಒಮ್ಮೆರ ನಿಮ್ಮದು ಮಾತಾಡ್ರಿ. ಅವ್ರು ಹಂಗೆ ಇವ್ರು ಹಿಂಗೆ, ಒಟ್ಟು ಸಮಾಧಾನ ಇಲ್ಲ. ತಣ್ಣಗೆ ಇರ್ಬೇಕಿಲ್ಲ. ಉಂಡು ತಿಂದು ಕಟ್ಟಿ ಮ್ಯಾಗ ಕುಂತ್ರೂ ಹಿಂಗೆ ಕೂಡ್ಬೇಕಲ್ಲ, ಯಾರ್ದು ತಲೆಗೆ ಹಾಕ್ಕೊಳ್ಳಾರ್ದಂಗೆ ಕೂಡ್ಬೇಕು. ನಮ್ಮದ ನಾವು ವಿಚಾರ ಮಾಡ್ಕೋತ ಕೂಡ್ಬೇಕು. ಹಂಗೆ ಮಾಡೋದಿಲ್ಲ ನಾವು. ಅವ ಹಂಗೆ, ಇವ ಹಿಂಗೆ. ಅವ್ರು ಹೋಗೋರು ಸುಮ್ಮ ಬಿಡ್ತಾರ. ನಾವು ಹೆಂಗಾರ ಯಾಕಿರುವಲ್ಬೇಕ, ಮೊದಲು ನೀ ಹೆಂಗದಿ ನೋಡ್ಕೊ ಅಂತಾರೆ ಅವ್ರು. ಅದಕ್ಕೆ ಅಸಮಾಧಾನದಿಂದ ಬದುಕಬಾರ್ದು, ತಾಪ ಮಾಡಿಕೊಂಡು ಬದುಕಬಾರ್ದು. ನಮ್ಮದು ಚಲೋದು ಹುಡುಕೋ ಮಂದಿ ಅಲ್ಲ, ನಾವು ಕೆಟ್ಟದ್ದ ಹುಡುಕೋದು. ಕೆಟ್ಟದ್ದು ಹುಡುಕಾಕ ನಂಬರ್ 1 ಅದೀವಿ. ಒಬ್ಬ ಸಾಗರಕ್ಕೆ ಹೋದ. ಸಾಗರಕ್ಕೆ ಹೋಗಿ ಒಳ್ಳೆಯದನ್ನು ನೋಡಿದ್ದ, ಒಳ್ಳೆಯದನ್ನು ವಿಚಾರ ಮಾಡಿದ್ದಂದ್ರೆ ಸಮಾಧಾನ ಇರ್ತಿತ್ತು ಮನಸ್ಸು. ಅವ ಹಂಗೆ ಮಾಡಲಿಲ್ಲ. ಏನು ಸಾಗರ, ಏನು ತೆರೆಗಳು ಹೇಳ್ತಾವು, ಏನು ವಿಸ್ತಾರದ ಸಾಗರ, ಏನು ಆಳದ. ಆದ್ರೆ ಏನು ಮಾಡೋದು, ತಗೊಂಡು ನೀರ ಉಪ್ಪದ ಒಂದ, ಇದನ್ನೆಲ್ಲ ಬಿಟ್ಟ. ಏನಂದ? ಉಪ್ಪದ ಒಂದು ತಾಪ್ ಮಾಡಿಕೊಂಡ. ತಾಪ್ ಮಾಡಿಕೊಂಡ್ರೆ ಸಾಗರಕ್ಕೆ ಏನಾಗೋದದ? ಇಂಥವ್ರು ರಗಡು ಮಂದಿ ಬರ್ತಾರ, ಉಪ್ಪಂತ ಹೋಗ್ಯಾರ. ಅದಕ್ಕೇನಾಗೋದದ? ತಾಪ ಮಾಡಿಕೊಂಡನ. ಅಷ್ಟು ಅನುಗೊಡ್ದ ಹಿಂಗೆ ಮರಳಿ ಸಾಗರದಿಂದ ಬಂದ. ಬರುವಾಗ ಒಂದು ಕಾಗಿತ್ತು. ಏನು ಕಾಗಿ, ಕರಿ ಕಾಗಿ. ಇವನು ಹಂಗದನ ಅನ್ನೋದು ಗೊತ್ತಿಲ್ಲ. ಏನು ಕಾಗಿ, ಕರಿ ಕಾಗಿ. ಒಂದು ಬಣ್ಣ ಚಲೋ ಇಲ್ಲ, ಒಂದು ಧ್ವನಿ ಚಲೋ ಇಲ್ಲ. ಅದರಾಗೂ ದೋಷ ಹುಡುಕಿದ. ಎದ್ರಾಗ ಕಾಗಿ ಒಳಗೆ ಮುಂದೆ ಬಂದ. ಮುಂದೆ ನಡ್ಕೋತ ಬಂದ. ಅಲ್ಲೊಂದು ಗುಲಾಬಿ ಕಂಟಿ ಬೆಳೆದಿತ್ತು. ಗುಲಾಬಿ ಹೂ ಅರಳಿ ನಿಂತದ, ತಾಜಾ ಗುಲಾಬಿ ಹೂ ಕಾಣವಲ್ದು ಇವನಿಗೆ. ಏನು ಗುಲಾಬಿ ಕಂಟಿದು, ಮೈ ತುಂಬ ಮುಳ್ಳ ಬಿಟ್ಟೈತಿ ಅಂದ. ಇದ್ದಿದ್ದು ನೋಡೋದಿಲ್ಲ, ಇರಲಾರದ್ದು ನೋಡೋದು. ಮೂರೂರದ್ರೊಳಗೆ ದೋಷ ಹುಡುಕಿದ್ನಿಲ್ಲ. ಮೂರು ಸಂಬಂಧ ಇಲ್ಲ ಇವನಿಗೆ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆದರೂ ಇದು ಹಿಂಗದ, ಅದು ಹಂಗದ ಅಂತ ತನ್ನಷ್ಟಕ್ಕೆ ತಾನು ತಾಪ್ ಮಾಡಿಕೊಂಡ. ಅವು ಮೂರು ಕೂಡಿ ಹೇಳಿದ್ವಿ ಅವನಿಗೆ. ಅಲ್ಲೋ ಸಾಗರ ಅಂತ, ನಂದ್ರಾಗ ಉಪ್ಪದ ಅಂತ ದೋಷ ಕಂಡು ಹಿಡ್ದು. ಕಾಗಂತೂ ನಂದ್ರಾಗ ಬಣ್ಣ ಧ್ವನಿ ಚೆನ್ನಾಗಿಲ್ಲ ಅನ್ನೋದು ಕಂಡು ಹಿಡ್ದು. ಗುಲಾಬಿ ಕಂಡು ಹೇಳಿತು, ನನ್ನೊಳಗೆ ಅರಳಿರ್ತಕ್ಕಂಥ ಹೂ ಬಿಟ್ಟು ಮುಳ್ಳದಂಥ ದೋಷ ಕಂಡು ಹಿಡ್ದಿದ್ದಿ. ಅದಕ್ಕೆ ನೀನು ಭಾಳ ಚಂದದಿದ್ದಿ. ಅವು ಮೂರು ಕೂಡಿ ಹೇಳಿದ್ವು, ನೀನು ಭಾಳ ನೋಡೋಕೆ ಚಂದದಿದ್ದಿ, ಭಾಳ ಚಲೋ ಬಣ್ಣ ಐತಿ, ಕಣ್ಣ ಮೂಗ ಎಲ್ಲ ಚಂದದವು. ಆದ್ರೆ ಇನ್ನೊಬ್ಬರದು ಏನು ಹುಡುಕ್ಯಾಡ್ತಿ ನೋಡು ದೋಷ, ಆ ಗುಣ ಮಾತ್ರ ಭಾಳ ಕೆಟ್ಟ ಐತಿ ನಿಂದಂತ ಅವು ಹೇಳಿದವು. ಅವು ಒಂದು ಹುಡುಕಿ ತೋರಿಸಿದ್ವಿ. ಒಂದು ಹೇಳೋ ಉದ್ದೇಶ, ಇನ್ನೊಬ್ಬರದ್ದು ನಾವು ಹುಡುಕ್ಯಾಡಕ್ಕೆ ಹೊರಟಿವಿ ಅಂದ್ರೆ ತಾಪ ಆಗ್ತದ. ಅದಕ್ಕೆ ಯಾರು ಗೊಡವಿಗೂ ಹೋಗಬೇಡ.
ಇನ್ನೊಬ್ಬರು ನೋಡಿ ಸಂತೋಷ ಪಡು, ಆನಂದ ಪಡು. ಅಪ್ಪುಗಳದೊಂದು ಕತೆ ಕೇಳಿರಿಲ್ಲ? ವಿಜಯಪುರದ ಅಪ್ಪುಗಳು ಅವರು ಬಿಳಿ ಬಟ್ಟೆ ಹಾಕ್ಕೋತಿದ್ದು, ಬಿಳಿ ಲುಂಗಿ, ಬಿಳಿ ಅಂಗಿ. ಅವರು ಹೀಗೆ ವಾಕಿಂಗ್ ಮಾಡ್ತಿದ್ರು. ವಾಕಿಂಗ್ ಮಾಡುವಾಗ ಒಬ್ಬ ಭಕ್ತ ಬಂದು ಒಂದಿಷ್ಟು ಹಿಂದೆ ಬೆನ್ನ ಮೇಲೆ ಅಂಗಿ ಹರಿದಿತ್ತು ಅವ್ರದ್ದು. ಅವ ಬಂದು ಅಪ್ಪುಗಳ ಮತ್ತು ಹಿಂದಿಂದ ಕಾಣೋದಿಲ್ಲಲ್ಲ, ಅಪ್ಪುಗಳ ಹಿಂದೆ ನಿಮ್ಮದು ಅಂಗಿ ಹರಿದೈತ್ರಿ ಅಂದ. ನಮಗಂದಿದ್ರು ತೊಗೊಂಡು ಬಾ ಅಂತಿದ್ವಿ, ಹೊಸವು ತೊಗೊಂಡು ಬಾ ಅಂತಿದ್ವಿ. ಅವ್ರ ಅಪ್ಪುಗಳು ಅಂಥವ್ರಲ್ಲ, ಯಾರ್ದು ಏನೋ ಬಯಸೋರಲ್ಲ. ಅವ್ರು ಅಂದರು, ಹಿಂದೆ ನಮ್ಮದು ಅಂಗಿ ಹರಿದೈತಿ, ಅದಕ್ಕೆ ಹಿಂದೆ ನಿಂತು ಹರಿದಿದ್ದು ನೋಡಬೇಡ, ಮುಂದೆ ಬಂದು ನೋಡು ಹುಟ್ಟು ಚಲೋ ಐತಿ ಅಂದ್ರೆ ಅವ್ರ ಅಪ್ಪುಗಳು. ಚಲೋ ಇದ್ದದ್ದು ಬಿಟ್ಟಾನ, ಎಲ್ಲಿ ಒಂದೆರಡು ಕಿಂಡಿ ಬಿದ್ದವು, ಕಿಂಡಿ ಕಾಣಕತ್ತೇವು, ಮೈ ತುಂಬ ಚಲೋ ಇರೋದು ಬಿಟ್ಟಾನ. ಅಂದ್ರೆ ಅವನಿಗೆ ತಾಪಾಗೈತಿ, ಹಂಗೆ ಹರಿದವ್ರಿಗೆ ತಾಪಾಗಿಲ್ಲ, ನೋಡಿದವನಿಗೆ ತಾಪಾಗೈತಿ. ಹೇಳೋ ಉದ್ದೇಶ, ಇನ್ನೊಬ್ಬರು ನೋಡಿ ದೋಷ ಹುಡುಕಬೇಡ, ಅವ್ರೊಳಗೊಂದು ಒಳ್ಳೆಯ ಗುಣ ಹುಡುಕು. ಆವಾಗ ಮನಸ್ಸು ಸಮಾಧಾನ ಇರುತ್ತದೆ. ಇರದಿದ್ರೆ ಅಸಮಾಧಾನ ಆಗ್ತದೆ. ಅದಕ್ಕೆ ಅವ್ರಂತಾರ, ಏನೋ ತಾಪ ಮುರಿಯದೆ ಅಂದ್ರೆ ನಷ್ಟ ಆಗಬೇಕದು. ತಾಪ ಅನ್ನೋದು ಬರಬಾರದು, ಕೋಪ ಅನ್ನೋದು ಇರಬಾರದು. ಸಂಪತ್ತಿನ ಮೇಲೆ ಒಂದಿಷ್ಟು ಅಭಿಮಾನವನ್ನು ತಾಳಬಾರದು. ಆ ಬಳಿಕ ಆಚಾರವನ್ನು ಅರಿಯದೆ ಇರಬಾರದು. ಇಷ್ಟು 4 ನೀ ಮಾಡಿದಿ ಅಂದ್ರೆ ನಿಜವಾದ ಶ್ರೇಷ್ಠ ಸದ್ಭಕ್ತ ಆಗ್ತಿದ್ದಿ. ಇರದಿದ್ರೆ ಬಹಿರಂಗದೊಳಗೆ ಭಕ್ತನ ವೇಷವನ್ನು ಧರಿಸಿಕೊಂಡು ತಿರುಗುವಂಥವ್ರನ್ನ ನಾನು ಭಾಳ ಜನ ಕಂಡೀನಿ. ಇಂತಹ ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಶ್ರೇಷ್ಠ ಭಕ್ತ, ನನ್ನಂಥ ಭಕ್ತ ಯಾರು ಇಲ್ಲ ಅಂತ ಹೇಳ್ಕೋತ ತಿರುಗಾಡುವಂತಹ ಅಭಿಮಾನ ಉಳ್ಳವರು ಎಲ್ಲರೂ ಕೆಟ್ಟು ಹೋಗ್ಯಾರ. ಅದಕ್ಕೆ ಅಂಥವ್ರು ನೋಡಿ ನನಗೆ ಮರುಗು ಹುಟ್ಟ್ಯದ, ಒಂದಿಷ್ಟು ಮರುಕ ಪಡಕತ್ತೀನಿ ಅಂತ ಭಗವಂತನಲ್ಲಿ ಹೇಳ್ತಾರ. ಬೆಬ್ಬನೆ ಬೆರೆವವರ ಕೇಡಿಂಗೆ ಆನು ಮರುಗುವೆನಯ್ಯ ಗುಹೇಶ್ವರ.